ನನಗೆ ಬಹಳಷ್ಟು ಜನ ನಿಮ್ದು ಟ್ವಿನ್ ಪ್ರೆಗ್ನೆನ್ಸಿ ಅಲ್ಲ, ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಬಹಳ ಕಷ್ಟ ಆಗಿರ್ಬೇಕಲ್ಲ, ಹೆಂಗ್ ಹ್ಯಾಂಡಲ್ ಮಾಡಿದ್ರಿ, ಹೆಂಗ ನಿಭಾಯಿಸಿದ್ರಿ? ಯಾಕಂದ್ರೆ ಸಿಂಗಲ್ ಕ್ಯಾರಿ ಮಾಡ್ಬೇಕಂದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ, ಅದನ್ನೆಲ್ಲ ನಿಭಾಯಿಸೋದೇ ಎಷ್ಟು ಕಷ್ಟ ಅನಿಸ್ತದ. ಅಂಥದ್ರಲ್ಲಿ ಟ್ವಿನ್ ಪ್ರೆಗ್ನೆನ್ಸಿ ನಿಭಾಯಿಸೋದು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿರ್ತದ. ಸೊ ಹೆಂಗ್ ನಿಭಾಯಿಸಿದ್ರಿ ಅಂತ ಕೇಳೋದು ಸರ್ವೇ ಸಾಮಾನ್ಯ. ನಿಮ್ಗೂ ಈ ಪ್ರಶ್ನೆ ಅಥವಾ ಈ ಡೌಟ್ ಅಥವಾ ಇದ್ರ ಬಗ್ಗೆ ಕೇಳಿ ತಿಳ್ಕೋಬೇಕು, ಏನ್ ಎಕ್ಸ್ಪೀರಿಯನ್ಸ್ ಇತ್ತು ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆ ಅಂತ ಆಸಕ್ತಿ ಇತ್ತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಬಿಕಾಸ್ ಈ ವಿಡಿಯೋದಾಗ ನಾನು ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಕಷ್ಟಕರವಾಗಿತ್ತಾ, ರಿಯಲಿ ಕಷ್ಟಕರವಾಗಿದ್ರು ಅದು ಎಷ್ಟು ಮಟ್ಟಿಗೆ ಕಷ್ಟಕರವಾಗಿತ್ತು ಮತ್ತು ಅದನ್ನೆಲ್ಲ ಹೆಂಗ್ ನಿಭಾಯಿಸಿದ್ದೆ ಅಂತ ಅನ್ನೋದನ್ನೆಲ್ಲ ವಿಡಿಯೋದಾಗ ಶೇರ್ ಮಾಡ್ತೀನಿ. ನೀವೇನಾದ್ರೂ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರೆ ಈ ವಿಡಿಯೋ ಮಿಸ್ ಮಾಡ್ಲಾರ್ದೆ ನೋಡ್ರಿ. ಜೊತೆಗೆ ಯಾರು ಆಲ್ರೆಡಿ ಟ್ವಿನ್ ಮಾಮ್ಸ್ ಇದ್ದಾರ ಅವರು ಕೂಡ ಈ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ನಾ ಹೇಳೋದನ್ನ ರಿಲೇಟ್ ಮಾಡ್ಕೋಬಹುದು. ಅಂಡ್ ಇನ್ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಮೊದಲನೇದಾಗಿ ಸಾಮಾನ್ಯವಾಗಿ ಇರೋ ಡೌಟ್ ಅಥವಾ ಪ್ರಶ್ನೆಗೆ ಉತ್ತರಿಸ್ತೀನಿ. ಏನಂದ್ರೆ ಅವಳಿ ಗರ್ಭಧಾರಣೆ ಟ್ವಿನ್ ಪ್ರೆಗ್ನೆನ್ಸಿ ನಂದು ಕಷ್ಟಕರವಾಗಿತ್ತೋ ಇಲ್ವೋ ಅಂತ. ಎಸ್, ಬಹಳನೇ ಕಷ್ಟಕರವಾಗಿತ್ತು. ಯಾಕಂತಂದ್ರೆ ಪ್ರೆಗ್ನೆಂಟ್ ಆದಾಗ ನಾನು ಕಾಮನ್ ಆಗಿ ನಾರ್ಮಲ್ ಆಗಿ ಏನ್ ತಿಳ್ಕೊಂಡೆ ಅಂದ್ರೆ ಏನೇ ಒಂದ್ ಸಣ್ಣ ಪುಟ್ಟ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಸ್ಟಾರ್ಟ್ ಆಯ್ತಲ್ಲ, ಅದೆಲ್ಲ ಬರ್ತಾವ ಹೋಗ್ತಾವ, ಮತ್ತ ಆರಾಮ ಅನ್ನಿಸ್ತದ. ಸ್ವಲ್ಪ ದಿನ ಈ ತರ ಡಿಸ್ಕಂಫರ್ಟ್ ಇರ್ತದ ಅಂತ ಅನ್ಕೊಂಡಿದ್ದೆ. ಬಟ್ ಇಟ್ ವಾಸ್ ನಾಟ್ ಲೈಕ್ ದಟ್. ಯಾಕಂತಂದ್ರೆ ಯಾವಾಗ ಟ್ವಿನ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತು ಅವಾಗ ಪೆಲ್ವಿಕ್ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಬ್ಯಾಕ್ ಪೇನ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಬ್ಯಾಕ್ ಪೇನ್ ಏನ್ ಸ್ವಲ್ಪ ದಿನಕ್ಕೆ ಕಮ್ಮಿ ಆಗ್ತದ ಅನ್ನುವಷ್ಟರಲ್ಲಿ ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್ ಇದೆಲ್ಲ ಅತಿರೇಕದಲ್ಲಿ ಆಗಕ್ ಸ್ಟಾರ್ಟ್ ಆಯ್ತು. ಅದು ಕಡಿಮೆ ಆಗ್ತದ ಅನ್ನುವಷ್ಟರಲ್ಲಿ ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಯ್ತು. ಸುಮ್ಮನೆ ಕೂತ್ರು ಬ್ರೆತ್ಲೆಸ್ನೆಸ್ ಆಗ್ತಿತ್ತು. ಆಮೇಲೆ ಅದು ಕಡಿಮೆ ಆಗ್ತದ ಅನ್ನೋಷ್ಟರಲ್ಲಿ ಪಾದಗಳಲ್ಲಿ ಊತ ಬರಕ್ ಸ್ಟಾರ್ಟ್ ಆಯ್ತು, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತು, ಅದು ಟೆನ್ಷನ್. ಅದು ಕಮ್ಮಿ ಆಯ್ತು ಅನ್ನಷ್ಟಕ್ಕೆ ಬೇಬಿ ಬಂಪ್ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಯ್ತು. ಸೊ ವೇಟ್ ಗೇನ್ ಎಲ್ಲ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಆ ಭಾರ ಮತ್ತ ಈ ಫಿಸಿಕಲ್ ಚೇಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟಕರ ಆಗ್ತಾ ಹೋಯ್ತು. ಎಮೋಷನಲಿ ಡ್ರೈನ್ ಆಗ್ತಾ ಇದ್ದೆ. ಸೊ ಒಂದಾಗಣ ಒಂದು ಈ ರೀತಿ ದೈಹಿಕವಾಗಿನೂ ಮತ್ತು ಮಾನಸಿಕವಾಗಿನೂ ಕಷ್ಟ ಬರ್ತಾನೆ ಇತ್ತು. ಬಟ್ ಹಂಗಂತ ನಾನು ಪ್ರೆಗ್ನೆನ್ಸಿ ಎಂಜಾಯ್ ಮಾಡಿಲ್ಲ ಅಂತಾನೂ ಇಲ್ಲ, ಅಥವಾ ಅದನ್ನೇ ಬಹಳ ಒತ್ತಡನೂ ಮಾಡ್ಕೊಂಡಿಲ್ಲ. ಈ ಎಲ್ಲ ಪೇನ್ ಅಂಡ್ ಡಿಸ್ಕಂಫರ್ಟ್ ಬರೋದು ಮಾಮೂಲು. ಬಟ್ ಬರ್ತದ ಹೋಗ್ತದ ಅಂತ ಅನ್ಕೊಂಡಿದ್ದೆ. ಬಟ್ ಹಂಗಾಗ್ಲಿಲ್ಲ. ಕಂಟಿನ್ಯೂ ಆಗಿ ಕಾನ್ಸ್ಟೆಂಟ್ ಆಗಿ ಅಂಟಿಲ್ ದ ಡೆಲಿವರಿ ಇತ್ತೇ ಇತ್ತು ಈ ತರ ಫಿಸಿಕಲ್ ಪೇನ್ ಡಿಸ್ಕಂಫರ್ಟ್ ಎಲ್ಲ. ಮತ್ತೆ ಆಫ್ಟರ್ ಡೆಲಿವರಿ ಅದು ಬೇರೆ ತರ ಇರ್ತದ ಬಿಡಿ, ಅದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡೋಣ. ಸೊ ಕಮಿಂಗ್ ಬ್ಯಾಕ್, ಇವೆಲ್ಲದರ ಜೊತೆಗೆ ನಿದ್ದೆ ಮಾಡೋಕ್ಕೂ ಅನ್ಕಂಫರ್ಟೇಬಲ್, ಆಮೇಲೆ ಫ್ರೀ ಆಗಿ ವಾಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹೋಲ್ ಥ್ರೂ ದ ಪ್ರೆಗ್ನೆನ್ಸಿ ಈ ತರ ಫಿಸಿಕಲ್ ಪೇನ್ ಅಂತೂ ಕಾನ್ಸ್ಟೆಂಟ್ ಆಗಿತ್ತು. ನೆಕ್ಸ್ಟ್ ಅತಿಯಾದ ಆಯಾಸ ಹಾಗೂ ಸುಸ್ತು. ಈ ಆಯಾಸ ಸುಸ್ತು ಅಂತೂ ಫಸ್ಟ್ ಟ್ರೈಮಿಸ್ಟರ್ ಇಂದಾನೆ ಸ್ಟಾರ್ಟ್ ಆಯ್ತು. ಬರೀ ಮಲ್ಕೊಂತಿರ್ಬೇಕನ್ನಿಸ್ತಿತ್ತು. ಒಂದೊಂದ್ಸಲಿ ಅಂತೂ ಮುಂಜಾನೆ ಬೆಡ್ ಇಂದ ಎದ್ದು ಬರೋದೇ ಒಂದ್ ದೊಡ್ಡ ವಾರ್ ಮಾಡ್ದಂಗ ಆಗ್ತಿತ್ತು. ಬಿಕಾಸ್ ಅಷ್ಟೊಂದು ಲೇಸಿನೆಸ್ ಅನಿಸ್ತಿತ್ತು, ಅಷ್ಟು ಒಂದು ಟಯರ್ಡ್ ಫೀಲ್ ಆಗ್ತಿತ್ತು. ಒಂದ್ ಸಣ್ಣ ಕೆಲಸ ಮಾಡಿದ್ರು ಅಂದ್ರೆ ಲೈಕ್ ಹೋಗಿ ಬ್ರಷ್ ಮಾಡ್ಕೊಂಡ್ ಬಂದ್ ಕೂತ್ರು, ಒಂದ್ ಸಣ್ಣ ಟೀ ಏನಾದ್ರು ಮಾಡ್ಕೊಂಡ್ರು ಅದೇ ಒಂದ್ ದೊಡ್ಡ ಟಾಸ್ಕ್ ತರ ಅನಿಸ್ತಿತ್ತು. ಅಷ್ಟಕ್ಕೆ ಸಾಕಪ್ಪ ಅಂತ ಅನಿಸ್ಬಿಡ್ತಿತ್ತು. ಸೊ ಈ ತರ ಟಯರ್ಡ್ನೆಸ್ ಕಡಿಮೆ ಆಗ್ತದೇನಂತ ಅನ್ಕೊಂಡ್ರೆ ಬರ್ತಾ ಇನ್ನೂ ಹೆಚ್ಚಿಗೆನೆ ಆಗ್ತಾ ಹೋಯ್ತು. ಸೊ ಫಸ್ಟ್ ಟ್ರೈಮಿಸ್ಟರ್ಗಿಂತ ಸೆಕೆಂಡ್ ಟ್ರೈಮಿಸ್ಟರ್ ಜಾಸ್ತಿ ಆಗ್ತಾ ಹೋಯ್ತು. ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ ಇಂದ ಥರ್ಡ್ ಟ್ರೈಮಿಸ್ಟರ್ ಈ ತರ ಸುಸ್ತು ಆಯಾಸ ಎಲ್ಲ ಜಾಸ್ತಿ ಆಗ್ತಾನೆ ಹೋಯ್ತು. ಇದಕ್ಕೆ ಎಸ್ಕೇಪ್ ರೂಟ್ ಅಂತೂ ಸಿಗ್ಲಿಲ್ಲ. ಬಟ್ ನಾ ಏನ್ ಗೊತ್ತು ಮಾಡ್ಕೊಂಡೆ ಅಂದ್ರೆ ಈ ಆಯಾಸ ಸುಸ್ತುನ ನಾನು ಬ್ಯಾಲೆನ್ಸ್ ಮಾಡಬೇಕು, ಅತಿಯಾದ ರೆಸ್ಟ್ ಒಳ್ಳೇದಲ್ಲ ಅಂತಂದು ಸ್ವಲ್ಪ ಆಕ್ಟಿವಿಟಿ ಇದ್ದಾಗ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಬ್ರೇಕ್ ತಗೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಏನೇ ಕೆಲಸ ಮಾಡ್ತಾ ಇದ್ರು ಮಧ್ಯದಲ್ಲಿ ಲೈಕ್ 1.5 hour ಸ್ವಲ್ಪ ಆಕ್ಟಿವ್ ಆಗಿ ಓಡಾಡಿದ್ನಂದ್ರೆ ಒಂದು ಅರ್ಧ ಗಂಟೆ ರೆಸ್ಟ್. ಈ ತರ ಫ್ರೀಕ್ವೆಂಟ್ ಆಗಿ ರೆಸ್ಟ್ ತಗೊಳ್ತಾ ಇದ್ದಾಗ ಸ್ವಲ್ಪ ಆಕ್ಟಿವಿಟಿ ಮತ್ತು ರೆಸ್ಟ್ ಎರಡೂ ಬ್ಯಾಲೆನ್ಸ್ ಆಯ್ತು. ನನಗೂ ಇದು ಫ್ರೀಕ್ವೆಂಟ್ ಫೇಟಿಗ್ನೆಸ್ ಏನಿದೆ ಅಲ್ಲ, ಇದು ನಿಭಾಯಿಸಕ್ಕ ಸ್ವಲ್ಪ ಈಸಿ ಅನ್ನಿಸ್ತು. ಹೋಪ್ ಯಾರ ಟ್ವಿನ್ ಮಾಮ್ಸ್ ಈ ವಿಡಿಯೋ ನೋಡತ್ತೀರಿ ಅವ್ರಿಗೂ ಈ ಟಿಪ್ ವರ್ಕೌಟ್ ಆಗ್ತದ. ಬಹಳನೇ ಸುಸ್ತು ಆಯಾಸ ಅನ್ಸ್ಲತ್ತಿತ್ತಂದ್ರ. ನೆಕ್ಸ್ಟ್ ದೈಹಿಕವಾಗಿ ಏನೋ ಎಷ್ಟೊಂದು ಕಷ್ಟಕರವಾಗಿತ್ತು.
ಅಷ್ಟೇ ಕಷ್ಟಕರವಾದದ್ದು ಮಾನಸಿಕವಾಗಿಯೂ ಇತ್ತು. ಯಾಕಂದರೆ ಮೆಂಟಲ್ ಸ್ಟ್ರೆಸ್, ಟೆನ್ಷನ್ ಎಲ್ಲ ಜಾಸ್ತಿನೇ ಇತ್ತು. ಬಿಕಾಸ್ ಹಾರ್ಮೋನ್ ಚೇಂಜಸ್ ಆಗ್ತಿರ್ತಾವ, ಮೂಡ್ ಸ್ವಿಂಗ್ಸ್ ಆಗ್ತಿರ್ತದ. ಈ ಏರಿಳಿತಗಳೇನಿದ್ವಲ್ಲ ಎಮೋಷನ್ಸಲ್ಲಿ, ಇದನ್ನು ಹ್ಯಾಂಡಲ್ ಮಾಡೋದ ಭಾಳ ಕಷ್ಟನೇ ಆಗಿತ್ತು. ಬಿಕಾಸ್ ಟ್ವಿನ್ಸ್ ಅಂದಾಗ ಒಂದು ಕಾನ್ಸ್ಟೆಂಟ್ ಆದ ಫಿಯರ್ ಇದ್ದೇ ಇರ್ತದ. ನನಗಂತೂ ಅವಾಗವಾಗ ಪಾಪಪ್ ಆಗ್ತಾ ಇರ್ತಿತ್ತು ಈ ಫಿಯರ್. ಏನಂದ್ರೆ 2 ಬೇಬೀಸ್ ಓಕೆ ಇದಾವೋ ಇಲ್ವೋ, ಒಂದು ಬೇಬಿದು ಸ್ವಲ್ಪ ಮೂವ್ಮೆಂಟ್ ಅನಿಸಲಾಗಿತ್ತಂದ್ರೂ ಒಂದು ಟೆನ್ಷನ್. ಪ್ರತಿ ಬಾರಿ ಸ್ಕ್ಯಾನ್ ಹೋದಾಗ 2 ಬೇಬೀಸ್ ಇಂದ ಹಾರ್ಟ್ ಬೀಟ್, 2 ಬೇಬೀಸ್ ಇಂದ ವೇಟ್, 2 ಬೇಬೀಸ್ ಇಂದ ಎಲ್ಲಾನು ನಾರ್ಮಲ್ ಆಗಿ ಬರ್ಬೇಕಲ್ಲ. ಸೊ ಅದು ಒಂಥರ ಡಬಲ್ ಟೆನ್ಷನ್, ಡಬಲ್ ಸ್ಟ್ರೆಸ್ ತರನೇ ಇತ್ತು. ಮತ್ತು ಸ್ಕ್ಯಾನ್ ರಿಪೋರ್ಟ್ಸ್ದಾಗ 2 ಬೇಬೀಸ್ ಇಂದು ಕಂಪೇರ್ ಮಾಡೋದು, ಟ್ವಿನ್ ಎ ಮತ್ತು ಟ್ವಿನ್ ಬಿ 2 ಬೇಬೀಸ್ ಇಂದ ಎಲ್ಲ ಕಂಪೇರ್ ಮಾಡೋದು. ಕಂಪೇರ್ ಮಾಡ್ಕೊಂಡು ಏನಾದರೂ ಸೇಮ್ ಇರಲಿಲ್ಲ ಅಂದ್ರೆ ಯಾಕೆ ಸೇಮ್ ಇಲ್ಲ, ಈ ಬೇಬಿದು ಯಾಕೆ ಹಿಂಗದ, ಈ ಬೇಬಿದು ಯಾಕೆ ಹಿಂಗದ ಅಂತ ಈ ಥರದ್ದೆಲ್ಲ ವಿಚಾರ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದು. ಸೊ ಈ ಆಲ್ತು ಫಾಲ್ತು ಕಂಪ್ಯಾರಿಸನ್ಸ್, ಮತ್ತು ಬರೀ ಟ್ವಿನ್ ಎ ಬಿ ಅಂತ ಮಗುದು ಸ್ಕ್ಯಾನ್ ರಿಪೋರ್ಟ್ಸ್ ಕಂಪ್ಯಾರಿಸನ್ ಅಷ್ಟೇ ಅಲ್ಲ, ಸಿಂಗಲ್ ಕ್ಯಾರಿ ಮಾಡ್ತಿರ್ತಾರಲ್ಲ ಅವ್ರ ಪ್ರೆಗ್ನೆನ್ಸಿ ಜರ್ನಿ ಜೊತೆನೂ ಕಂಪೇರ್ ಮಾಡಿಕೊಂಡು ಸುಮ್ಮನೆ ಎಮೋಷನಲಿ ಡ್ರೈನ್ ಆಗೋದು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನೇನು ಮಾಡಿದೆ, ನೋ ಕಂಪ್ಯಾರಿಸನ್ಸ್ ಎಲ್ಲ ಮಾಡಬಾರ್ದು, ನಾನು ನನ್ನ ಡಾಕ್ಟರ್ ಏನು ಹೇಳ್ತಾರ ಅದನ್ನ ಮಾತ್ರ ಕೇಳಬೇಕು, ಅದನ್ನ ಮಾತ್ರ ಟ್ರಸ್ಟ್ ಮಾಡ್ಬೇಕಂತ. ಸೊ ಅವಾಗಿಂದ ನನಗೆ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲಾದರೂ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಆದರೂ ಆಗಿರ್ಬೋದು, ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಡಾಕ್ಟರ್ ಎಲ್ಲ ಕರೆಕ್ಟ್ ಆಗಿದೆ, ನಾರ್ಮಲ್ ಆಗಿದೆ ಅಂದ್ರೆ ಐ ವುಡ್ ಆಕ್ಸೆಪ್ಟ್ ಇಟ್ ಅಂಡ್ ಬೇರೆ ಏನೋ ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿದೆ. ಸೊ ಈ ಟ್ರಿಕ್ ನಂದೊಂದು ಮೆಂಟಲ್ ಲೋಡ್ ಕಮ್ಮಿ ಆಗಕ್ಕ ಬಹಳನೇ ಹೆಲ್ಪ್ ಆಯ್ತು. ಸ್ಕ್ಯಾನ್ ರಿಪೋರ್ಟ್ಸ್ ಅಂದಾಗ ನೆನಪಾಯ್ತು, ನಂದು ಟ್ವಿನ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸ್ ಬಗ್ಗೆನೇ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಬೇಕಂದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು. ಅಂಡ್ ಟ್ವಿನ್ ಬೇಬಿ ಮೂಮೆಂಟ್ಸ್ ಎಲ್ಲ ಹೆಂಗ ಗಮನದಲ್ಲಿ ಇಟ್ಕೋಬೇಕು, ಯಾವ ರೀತಿ ನೋಡ್ಕೋಬೇಕು, ಬೇಬಿ ಮೂಮೆಂಟ್ಸ್ ಹೆಂಗೆ ಇರ್ತದ ಅನ್ನೋದಕ್ಕೆಲ್ಲ ಒಂದು ಸೆಪರೇಟ್ ವಿಡಿಯೋ ಮಾಡಿ ಡೀಟೇಲ್ ಆಗ ವಿಡಿಯೋದಾಗ ಹೇಳಿದ್ದೀನಿ, ಬೇಕಂದ್ರೆ ಆ ವಿಡಿಯೋನು ಚೆಕ್ ಮಾಡ್ರಿ. ಬಿಕಾಸ್ ಬಹಳಷ್ಟು ಜನ ಟ್ವಿನ್ ಬೇಬಿ ಮೂಮೆಂಟ್ಸ್ ಮತ್ತು ಸ್ಕ್ಯಾನ್ ರಿಪೋರ್ಟ್ಸ್ ಬಗ್ಗೆ ಕಮೆಂಟ್ನಾಗ ಕೇಳ್ತಿರ್ತೀರಿ ನನಗೆ. ಸೊ ಆಲ್ರೆಡಿ ಆ ವಿಡಿಯೋಸ್ ಮಾಡಿದ್ದೀನಿ ನಾನು, ಅವುಗಳದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಏನಂದ್ರೆ ಪ್ರೆಗ್ನೆನ್ಸಿ ಹೆಂಗೆ ಮುಂದುವರಿತಾ ಹೋಯಿತು, ವೇಟ್ ಗೇನ್ ಎಲ್ಲ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಫಿಸಿಕಲಿ ಚೇಂಜಸ್ನು ಬಹಳಷ್ಟು ಆಯಿತು, ಲೈಕ್ ಬೇಬಿ ಬಮ್ ಸೈಜ್ನು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಈ ಬಮ್ ಸೈಜ್ ಎಲ್ಲ ಬೇಗನೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತದ. ಆಮೇಲೆ ಭಾರನೂ ಜಾಸ್ತಿ ಅನ್ನಿಸ್ತಿರ್ತದ. ಸೊ ಇದರಿಂದ ದೈಹಿಕವಾಗಿ ಬಹಳನೇ ಆಯಾಸ ಫೀಲ್ ಆಗ್ತಿರ್ತದ. ಆಮೇಲೆ ಫ್ರೀ ಆಗಿ ಎಲ್ಲೂ ಮೂವ್ ಆಗಕ್ಕೆ ಆಗಂಗಿಲ್ಲ. ಒಂದು ರೂಮಿಂದ ಎದ್ದು ಹೋಗಿ ಇನ್ನೊಂದು ರೂಮಿಗೆ ಕೂಡಕ್ಕೂ ಬಹಳನೇ ಆಯಾಸ ಅನ್ನಿಸ್ತದ. ಇದು ಆಕ್ಚುಲಿ ನನಗೆ ಸೆಕೆಂಡ್ ಟ್ರೈಮಿಸ್ಟರ್ ಇಂದನೇ ಈ ತರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗಿ ಕೂಡೋದಂದ್ರೆ ಒಂದು ದೊಡ್ಡ ಭಾರವಾದ ಕೆಲಸ ಮಾಡ್ದಂಗೆ ಆಗ್ಬಿಡ್ತಿತ್ತು. ಸೊ ಇಟ್ ವಾಸ್ ಟ್ರೂಲಿ ಹಾರ್ಡ್ ಟು ಮೂವ್ ಫ್ರೀಲಿ ಅಂಡ್ ಈಸಿಲಿ. ಅದಕ್ಕೆ ಏನಾದರೂ ಬೇಕಂದ್ರೂ ಸಣ್ಣ ಸಣ್ಣ ಥಿಂಗ್ಸಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಡಿಪೆಂಡೆನ್ಸಿ ನಂದು ಸ್ವಾತಂತ್ರ್ಯವನ್ನ ಕಿತ್ಕೊಂಡಂಗಾಯ್ತು. ಲೈಕ್ ನಾನೇ ಫ್ರೀಯಾಗಿ ವಾಕ್ ಮಾಡಕ್ ಆಗ್ತಿಲ್ಲ, ಫ್ರೀಯಾಗಿ ನಾ ಅನ್ಕೊಂಡಂಗೆ ಕೂತ್ಕೊಳಕ್ ಆಗ್ತಿಲ್ಲ ಅನ್ನೋದು ಒಂಥರ ಲಾಸ್ ಆಫ್ ಇಂಡಿಪೆಂಡೆನ್ಸ್ ತರ ಫೀಲ್ ಆಗ್ತಿತ್ತು. ಸೊ ಇದು ಒಂದು ಸ್ವಲ್ಪ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಹೊಡೆತ ಬೀಳ್ತದ, ಬಿಕಾಸ್ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗೀವಿ ಅಂತ ಅನ್ನೋದು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಎಮೋಷನ್ಸ್ ಇಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿರ್ತವಂದ್ರೆ ಆ ಪ್ರೆಗ್ನೆನ್ಸಿನಾಗ ಸಪೋರ್ಟ್ ಅಂತೂ ಬೇಕೇ ಬೇಕು. ಬಟ್ ಆ ಸಪೋರ್ಟನ್ನು ನಮಗೆ ನಮ್ದು ಲಾಸ್ ಆಫ್ ಇಂಡಿಪೆಂಡೆನ್ಸ್ ತರ ಫೀಲ್ ಆಗ್ತಿರ್ತದ. ಫೈನಲ್ ಟ್ರೂತ್ ಯಾವ್ದಂತಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಈ ಹೈ ರಿಸ್ಕ್ ಅನ್ನೋ ಟ್ಯಾಗ್ ಅದ್ರ ಜೊತೆಗೆ ಬಂದ್ಬಿಡ್ತದೆ. ಇದರಿಂದ ನಾವು ಪದೇ ಪದೇ ಡಾಕ್ಟರ್ ವಿಸಿಟ್ ಮಾಡ್ತಾನೆ ಇರಬೇಕಾಗ್ತದ. ಕಾನ್ಸ್ಟೆಂಟ್ ಮಾನಿಟರಿಂಗ್ ಇರಬೇಕು. ಸ್ಕ್ಯಾನ್ಸ್ ಎಲ್ಲ ಹೆಚ್ಚಿಗಿರ್ತವ, ಚೆಕಪ್ಸ್ ಎಲ್ಲ ಜಾಸ್ತಿನೇ ಇರ್ತದ ಸಿಂಗಲ್ ಕ್ಯಾರಿ ಮಾಡೋರ್ಗಿಂತ. ಹಾಗಾಗಿ ನನಗೇನು ಅನ್ಸಿದ್ದು ಅಂತಂದ್ರೆ ಇಡೀ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಈ ಟ್ವಿನ್ ಪ್ರೆಗ್ನೆನ್ಸಿನ ಹ್ಯಾಂಡಲ್ ಮಾಡೋಕ ಡಬಲ್ ನ್ಯೂಟ್ರಿಷನ್ ಬೇಕಾಗ್ತದ. ಬಿಕಾಸ್ ನಮ್ಗೆ ಎನರ್ಜಿ ಡಬಲ್ ಬೇಕಾಗ್ತದೆ ಈ ಪ್ರೆಗ್ನೆನ್ಸಿನ ಹ್ಯಾಂಡಲ್ ಮಾಡಕ. ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಂತ್, ಮಾನಸಿಕವಾಗಿ ಬಹಳನೇ ದೃಢವಾಗಿರ್ಬೇಕಾಗ್ತದ, ಸ್ಟ್ರಾಂಗ್ ಆಗಿರ್ಬೇಕಾಗ್ತದ, ಅದು ಕೂಡ ಡಬಲ್ ಬೇಕಾಗ್ತದ. ಅಂಡ್ ಇವೆಲ್ಲ ಡಬಲ್ ಇದ್ರೂ ನಮಗೆ ಇನ್ನಫೇ ಅನ್ಸಂಗಿಲ್ಲ, ಇನ್ನ ಡಬಲ್ ಎನರ್ಜಿ ಬೇಕೇ ಅನಿಸ್ತದ. ಸೊ ನೀವೇನ್ ಹೇಳ್ತೀರಿ ಟ್ವಿನ್ ಮಾಮ್ಸ್? ನಾ ಹೇಳೋದು ಕರೆಕ್ಟ್ ಅಲ್ಲ. ಅಂಡ್ ಇವೆಲ್ಲ ಎಷ್ಟೇ ಏನೇ ಅನ್ಸಿದ್ರು ಯಾವಾಗ್ಲೂ ಪಾಸಿಟಿವ್ ಆಗಿರ್ರಿ. ಐ ನೋ ಸದಾ ಪಾಸಿಟಿವ್ ಆಗಿರೋದು ಕಷ್ಟ, ಬಟ್ ಆತಂಕ ಭಯ ಎಲ್ಲ ಜಾಸ್ತಿ ಆಗಕ್ ಬಿಡ್ಬಾಡ್ರಿ. ಸ್ವಲ್ಪ ಪಾಸಿಟಿವ್
ಪಾಸಿಟಿವಿಟಿ ಮೈಂಟೈನ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.